ಇನ್ನು ಸ್ಟೇರ್ ಕೇಸ್ ಹತ್ಕೊಂಡು ನಾವು ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ಇಲ್ಲಿ ಒಂದು ಕಟೌಟ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ರೀಸನ್ ಏನಂತ ಹೇಳಿದ್ರೆ ಲಿವಿಂಗಲ್ಲಿ ಕುತ್ಕೊಂಡವ್ರನ್ನ ನಾವು ಇಲ್ಲಿಂದಾನೇ ನೋಡ್ಬೋದು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಡಬಲ್ ಹೈಟಲ್ಲಿ ಮಾಡಿರೋದ್ರಿಂದ ಡ್ಯೂಪ್ಲೆಕ್ಸ್ ಹೌಸ್ಗೆ ಇದು ಒಂದು ಲಕ್ಸುರಿ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನಾವು ಇದಿಷ್ಟು ಪಾರ್ಟ್ ಮಾತ್ರ ನಾವು ಕಟೌಟ್ ಕೊಟ್ಟಿದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ನಾನು ಆಗ್ಲೇ ಹೇಳ್ದಾಗಲೇ 3 ರೂಮ್ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ಲಿವಿಂಗ್ ಏರಿಯಾ. ನೀವು ಇದನ್ನ ಲಿವಿಂಗ್ ಏರಿಯಾ ಆಗಿ ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಸ್ಟಡಿ ಏರಿಯಾ ಅನ್ನೋ ಥರನೂ ಕೂಡ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಪ್ರಾಪರ್ ವೆಂಟಿಲೇಷನ್ಗೋಸ್ಕರ ನಾವು ಇಲ್ಲಿ ಇದಕ್ಕೆ ಒಂದು ಬ್ಲೈಂಡ್ಸ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿದ್ವಿ. ಸೊ ಈಸಿಯಾಗಿ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ವಿಂಡೋ ಇಲ್ಲಿ ಕೊಟ್ಟಿದ್ದೀವಿ. ಫ್ಲೋರಿಂದ ಬಂದ ನಂತರ ನಾವಿಲ್ಲಿ ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ಇದೇ ರೀತಿ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಈ ಸ್ಟೇರ್ ಕೇಸ್ ಕಂಟಿನ್ಯೂ ಆಗಿ ಟೆರೆಸ್ಸಿಗೆ ಹೋಗುತ್ತೆ. ಟೆರೆಸ್ಸಲ್ಲೂ ಕೂಡ ಒಂದು ತುಂಬ ಚೆನ್ನಾಗಿರೋ ಒಂದು ಗಾರ್ಡನ್ ಮಾಡಿದ್ದೀವಿ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಇನ್ನು ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಈ ರೂಮ್ನ ಸಖತ್ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಈ ಒಂದು ರೂಮ್ನ ಮೇನ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಒಂದು ಈ ಮಿರರ್, ಎರಡನೇದು ಈ ಒಂದು ಕಾರ್ನರ್ ವಿಂಡೋ. ಇದಕ್ಕೆ ನಾವು ಬೇ ವಿಂಡೋ ಪ್ರೊವೈಡ್ ಮಾಡಿದೀವಿ. ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಪಿಲ್ಲರ್ ಬಂದಿತ್ತು. ಸೊ ಈ ಒಂದು ಪಿಲ್ಲರ್ನ ಹಾಗೆ ಬಿಡೋದ್ರ ಬದಲು ನಾವು ಇದಕ್ಕೆ ಮಿರರ್ ಪ್ಲೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿರರ್ ಪ್ಲೇಸ್ ಮಾಡಿದ್ವಿ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ, ಇದು ಎಲ್ಲದೂ ಕೂಡ ನಮ್ಮದೇ ವುಡ್ಡಲ್ಲಿ ಮಾಡಿಸಿರೋದು ಇದೆಲ್ಲದೂ ಕೂಡ. ಸೊ ಇದು ಒಂದು ಯೂನಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಒಂದು ನಾರ್ಮಲ್ ವಾರ್ಡ್ರೋಬ್ಸ್, ಸಿಂಪಲ್ ಅಂದರೆ ಸಿಂಪಲ್, ಸಖತ್ ಸಿಂಪಲ್ ಆಗಿ ಈ ಒಂದು ರೂಮ್ನ ಮಾಡಿದ್ವಿ. ಬಟ್ ಇಟ್ ಲುಕ್ ಸೋ ಪ್ರೀಮಿಯಮ್. ಸೊ ಲೈಟಿಂಗ್ಸ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಕಟನ್ಸ್ ಆಗಿರ್ಬೋದು, ಬ್ಲೈಂಡ್ಸ್ ಆಗಿರ್ಬೋದು ಎಲ್ಲ ಹಾಕಿದ್ಮೇಲೆ ಈ ಒಂದು ರೂಮ್ ಸಿಂಪಲ್ ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಈ ರೂಮ್ನಲ್ಲಿ ಒಂದು ಟಿ ವಿ ಯೂನಿಟ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಅವರು ಫ್ಯೂಚರಲ್ಲಿ ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ಈ ಒಂದು ವಾರ್ಡ್ರೋಬ್ನ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಯೂಶ್ವಲಿ ಯೂಸ್ಡ್ ಕ್ಲೋತ್ಸ್ನ ನಾವು ವಾರ್ಡ್ರೋಬಲ್ಲಿ ಇಡೋಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಅಂತಲೇ ಒಂದು ಸೆಪರೇಟ್ ಏರಿಯಾ ಮಾಡಿದ್ದೀವಿ. ಈ ಒಂದು ಏರಿಯಾದಲ್ಲಿ ಯೂಸ್ ಮಾಡಿರೋಂಥ ಕ್ಲೋತ್ಸ್ನ ಹಾಕಿದಾಗ ಏನಾಗುತ್ತೆ, ನಾವು ಅಂದರೆ ವಾಶಿಗೆ ಹಾಕೋ ಕ್ಲಾತ್ಸ್ ಆಗಿರ್ಬೋದು, ಏನೇ ಆಗಲಿ ಅಲ್ಲಿ ಹಾಕಿದಾಗ ಒಂದು ಪ್ರಾಪರ್ ವೆಂಟಿಲೇಷನ್ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಹೋಲ್ಸ್ ವೆಂಟಿಲೇಷನ್ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಬಂದು ಸಿಂಪಲ್ ಆಗಿರಲಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಸಿಂಪಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿಂದ ಬಂದಾಗ ಒಂದು ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ವಾಶ್ರೂಮ್ ಬರುತ್ತೆ. ಇಲ್ಲಿ ಹೋಗುವಾಗ ಒಂದು ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಕೆಲವೊಂದು ಥಿಂಗ್ಸ್ನ ನಾವು ಹಿಡನ್ನಲ್ಲಿ ಮಾಡಿದ್ದೀವಿ, ಬನ್ನಿ ತೋರಿಸ್ತೀನಿ. ಈ ಒಂದು ವಾರ್ಡ್ರೋಬಲ್ಲಿ ನಾವು ಇದನ್ನ ಒಂದು ಹಿಡನ್ ಲಾಕರ್ ಥರ ಮಾಡಿದ್ದೀವಿ. ಸೊ ಅವರ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಆ ಥರದ್ದು ಏನಾದ್ರು ಇಡಬೇಕು ಅಂದರೆ ಅದಕ್ಕೂ ಕೂಡ ನಾವು ಆಕ್ಸೆಸ್ ಮಾಡಲಿಕ್ಕೆ ಮಾಡ್ಕೊಡ್ತೀವಿ ಡಿಸೈನ್ನ. ಸೊ ಇದು ಬಂದ್ಬಿಟ್ಟು ವಾಶ್ರೂಮ್ ಇದು. ಸೊ ಇದು ಸಿಂಪಲ್ ಆಗಿದೆ, ಬಿಕಾಸ್ ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನಿದೆ ನಾವು ಅವ್ರಿಗೆ ಸ್ಯಾಟಿಸ್ಫೈ ಮಾಡಬೇಕು. ಸೊ ದಟ್ ಈಸ್ ಅವರ್ ಮೋಟೋ. ಈ ಫ್ಲೋರ್ನ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಬಾಲ್ಕನಿ. ಈ ಬಾಲ್ಕನಿಗೆ ನಾವು ಮಾಡಿದ್ದೀವಿ. ಡೋರ್ ಇರೋದ್ರಿಂದ ನಾವು ಮಾರ್ನಿಂಗ್ ಸನ್ಲೈಟ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಫ್ಲೋರ್ಗೆ ಬಂದು ಬಾಲ್ಕನಿಗೆ ಕುತ್ಕೊಂಡ್ರೆ ಸಾಕು, ಸನ್ಲೈಟ್ ಡೈರೆಕ್ಟ್ ಆಗಿ ನಮಗೆ ಸಿಗುತ್ತೆ. ಸೊ ಇದು ಒಂದು ಈ ಮನೆಯ ವಿಶೇಷ ಅಂತ ಹೇಳ್ಬೋದು. ಬನ್ನಿ ತೋರಿಸ್ತೀನಿ. ಈ ಒಂದು ಬಾಲ್ಕನಿಯ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಡೋರು, ಬಿಕಾಸ್ 2 ಡೋರ್ಸ್ ಇರೋದ್ರಿಂದ ಅದು ಒಂಥರ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಅಷ್ಟೇನೆ, ನಾವು ಈ ಹ್ಯಾಂಡಲ್ ಏನಿದೆ ಇದನ್ನು ಕೂಡ ನಾವು ವುಡ್ಡಲ್ಲೇ ಮಾಡಿದ್ದೀವಿ. ಸೊ ಇದು ಒಂಥರ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಈ ಬಾಲ್ಕನಿ ವಿಶೇಷ ಏನಂತ ಹೇಳಿದ್ರೆ ನಾವು ಫ್ಲೋರ್ನ ಸ್ಪ್ಲಿಟ್ ಮಾಡಿದ್ದೀವಿ, ಅಂದರೆ ಒಂದೇ ಹೈಟ್ ಇಲ್ಲ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾವು ಇದಕ್ಕೆ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಮ್ಮದು. ಇಲ್ಲಿ ಅವರು ಗಾರ್ಡನಿಂಗ್ ಮಾಡ್ಕೊಳಕ್ಕಾದ್ರೆ ನಾವು ಲೈವ್ ಗಾರ್ಡನ್ ಕೂಡ ಮಾಡ್ಬೋದಿತ್ತು, ಬಿಕಾಸ್ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಪಾಟ್ಸ್ನ ಇಡ್ಲಿಕ್ಕೋಸ್ಕರ ನಾವಿಷ್ಟು ಜಾಗನ ಬಿಟ್ಟಿದ್ದೀವಿ. ಈ ಒಂದು ಬಾಲ್ಕನಿ ಕೂಡ ಈ ಮನೆಯ ವಿಶೇಷ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದು ನಾವು ಇದನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಗ್ಲಾಸ್ ಪರ್ಗೋಲಾ ಮಾಡಿದ್ದೀವಿ. ರೀಸನ್ ಏನಂತ ಹೇಳಿದ್ರೆ ಕೆಳಗಡೆ ಪಾರ್ಕಿಂಗಲ್ಲಿ ಲೈಟ್ಸ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪರ್ಗೋಲಾನ ಮಾಡಿದ್ದೀವಿ. ಫಸ್ಟ್ ಫ್ಲೋರಿಂದ ಸ್ಟೇರ್ಸ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ನಾವು ಸ್ಟೇರ್ಸ್ ಹತ್ಕೊಂಡು ಹೋದ್ರೆ ಟೆರೆಸ್ನ ಈ ಥರನೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಬನ್ನಿ ತೋರಿಸ್ತೀನಿ. ಈ ಮನೆಯಲ್ಲಿ ಎಲ್ಲವನ್ನೂ ಕೂಡ ನಾವು ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದೀವಿ. ಅದರಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಒಂದು ಏರಿಯಾ. ಇದು ಟೆರೆಸ್ಸಲ್ಲಿ ಮಾಡಿರ್ತಕ್ಕಂತಹ ಒಂದು ಯೂನಿಟ್ ಏನಂದರೆ ತುಂಬ ಚೆನ್ನಾಗಿದೆ. ಇದು ನಿಮಗೆ ಓಪನ್ ಟೆರೆಸ್ಸಲ್ಲಿ ಈ ಥರ ಕಾನ್ಸೆಪ್ಟ್ ಮಾಡಿರೋದು ರೀಸನ್ ಒಂದೇ, ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಅಥವಾ ಒಂದು ಯಾವುದೇ ರೀತಿಯ ಬರ್ಡೇ ಈವೆಂಟ್ಸ್ ಆಗಿರ್ಬೋದು, ಆ್ಯನಿವರ್ಸರಿ ಇವೆಂಟ್ಗಳಾಗಿರ್ಬೋದು, ಇದೆಲ್ಲದನ್ನು ಕೂಡ ಮಾಡಲಿಕ್ಕೆ ನಾವು ಯಾವುದೋ ಹೋಟೆಲಿಗೆ ಹೋಗಬೇಕು ಅಂತ ಏನಿಲ್ಲ, ಮನೇಲಿ ನಮ್ಮ ಟೆರೆಸನ್ನು ಈ ಥರ ಕೂಡ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾವೊಂದು ಈ ಒಂದು ಕಾನ್ಸೆಪ್ಟ್ನ ಮಾಡಿದ್ದೀವಿ. ಇಲ್ಲಿ ನೀವು ಕುತ್ಕೊಂಡ್ರೆ
ಅಂದ್ರೆ ಒಂದು ಗಾರ್ಡನ್ ತರಾನು ಫೀಲ್ ಆಗುತ್ತೆ. ಮತ್ತೆ ನಿಮ್ದು ಯಾವುದೇ ರೀತಿಯ ಈವೆಂಟ್ ಮಾಡಿದ್ರೆ ನಿಮಗೆ, ಯಾಕಂದ್ರೆ ನಾವು ಫುಲ್ ಟೆರೆಸ್ ಅನ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ, ಹಾಫ್ ಆಫ್ ದ ಟೆರೆಸ್ ಮಾತ್ರ ಯೂಸ್ ಮಾಡ್ಕೊಂಡಿದೀವಿ. ಇನ್ ಹಾಫ್ ಆಫ್ ದ ಟೆರೆಸ್ ನೀವು ಏನಾದರೂ ಊಟಕ್ಕೆಲ್ಲ ಅರೇಂಜ್ ಮಾಡಿದೀರಾ ಅಲ್ಲಿ ಅಂತೆಲ್ಲ ಹೇಳಿದ್ರೆ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು ಅದನ್ನ. ಸೊ ನಾವು ಇದನ್ನ ಕಂಪ್ಲೀಟ್ ಪಾರ್ಟಿ ಹಾಲ್ ತರಾನೇ ಅನ್ಸುತ್ತೆ. ಸೊ ಇದು ಒಂದು ಬೆಸ್ಟ್ ಐಡಿಯಾ ಅಂತ ನನಗೆ ಅನ್ಸುತ್ತೆ. ಎಲ್ಲ ಓಪನ್ ಟೆರೆಸ್ ಇದೆ, ಈ ತರ ಮಾಡ್ಕೊಂಡ್ರೆ ನೀವು ದುಡ್ಡು ಉಳಿಸ್ಬೋದು. ಬಿಕಾಸ್ ಯಾವ್ದಾದ್ರು ಹೋಟೆಲಲ್ಲಿ ಹೋಗಿ ನೀವು ಇವೆಂಟ್ಗಳನ್ನ ಮಾಡೋದ್ರ ಬದಲು ನಿಮ್ಮ ಮನೆಯಲ್ಲೇನೆ ಇವೆಂಟ್ನ ಆರ್ಗನೈಸ್ ಮಾಡ್ಬೋದು. ಇದು ಯಾವಾಗ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ನೀವು ಈ ತರ ಮೇಲೆ ಶೀಟ್ ಹಾಕಿದಾಗ ಮಾತ್ರ. ಸುಮಾರಷ್ಟು ಮನೆಗಳಲ್ಲಿ ನಾವು ಇವಾಗ ನೋಡಿದೀವಿ, ಎಲ್ಲರೂ ಕೂಡ ಶೀಟ್ ಹಾಕಿಸ್ತಾ ಇದೀವಿ. ರೀಸನ್ ಏನಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಲ್ಲಂತೂ ಏಪ್ರಿಲ್ ಮೇ ಅಲ್ಲಿ ಸಮ್ಮರ್ ಅಲ್ಲಿ ಆಲ್ಮೋಸ್ಟ್ ಒಂದು 35 ಡಿಗ್ರಿ ಅಷ್ಟು ಟೆಂಪರೇಚರ್ ರೈಸ್ ಆಗ್ತದೆ. ಸೊ ಹಾಗಾಗಿ RCC ಕ್ರ್ಯಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ನಮ್ದು ಮಲ್ನಾಡ್ ಆಗಿರೋದ್ರಿಂದ ಮಳೆ ಜಾಸ್ತಿ ಅಂತ ಹೇಳ್ಬಿಟ್ಟು ಕೂಡ ಶೀಟ್ ಹಾಕಿಸ್ತಾ ಇದೀವಿ, RCC ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಕೊಂಡು. ಸೊ ಅದನ್ನ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ಫ್ರಂಟ್ ಅಲ್ಲಿ ಎಲಿವೇಶನ್ ಹೋಗುತ್ತೆ ಅಂತ ತುಂಬಾ ಜನ ಅನ್ಕೋತಾರೆ. ಸೊ ಫ್ರಂಟ್ ಅಲ್ಲಿ ಎಲಿವೇಶನ್ ಹೋಗುತ್ತೆ ಅಂತಾನೆ ಎಷ್ಟೋ ಜನ ಹಾಕ್ಸಿರಲ್ಲ. ಎಲಿವೇಶನ್ಗೆ ಯಾವುದೇ ರೀತಿ ತೊಂದರೆ ಆಗದೆ, ಹಾಗೇನೆ ನಮ್ಮ ಮನೆಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದೆ ನಾವು ಎಲಿವೇಶನ್ ಡಿಸೈನ್ ಮಾಡಿದೀವಿ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೇನೆ ಇಲ್ಲೂ ಕೂಡ ಒಂದು ಹಿಡನ್ ಡೋರ್ ಇದೆ, ಕಾಣಿಸ್ತಿದೆಯಾ ನಿಮ್ಗೆ ಎಲ್ಲಾದ್ರೂ ಡೋರ್ ಇದೆ ಅಂತ ಹೇಳ್ಕೊಂಡು? ಎಸ್, ಇಲ್ಲೊಂದು ಹಿಡನ್ ಡೋರ್ ಇದೆ. ಇದು ಕೂಡ ಅಷ್ಟೇ, ನಿಮಗೆ ಎಲಿವೇಶನ್ಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ನಾವು ಈ ಡೋರ್ನ ಹೀಗೆ ಓಪನ್ ಮಾಡಿದಾಗ ನಾವು ಇಲ್ಲಿ ಆಕ್ಸೆಸ್ ಮಾಡ್ಬೋದು ಈ ಒಂದು ಜಾಗನ. ನಾವು ಅಲ್ಲಿಂದ ಬಂದ್ಮೇಲೆ ನೀವು ಇದನ್ನ ನೋಡ್ತಾ ಇರ್ಬೋದು. ಇದು ನಿಮಗೆ ವುಡ್ ತರ ಅನ್ಸುತ್ತೆ, ಬಟ್ ಇದು ವುಡ್ ಅಲ್ಲ. ಇದು MS ಟ್ಯೂಬ್ಸ್ ನ ಯೂಸ್ ಮಾಡಿ ನಾವು ಪರ್ಗೋಲಾ ಮಾಡಿದೀವಿ. ಏನಂತ ಹೇಳಿದ್ರೆ, ಒಂದು ಪ್ರೈವೇಸಿ, ಅಂದ್ರೆ ಅಲ್ಲಿಂದ ಏನು ಹೊರಗಡೆ ಕಾಣಬಾರ್ದು ಅನ್ನೋದು ಒಂದು ತಲೆಯಲ್ಲಿದೆ. ಅಂಡ್ ಎರಡನೇದು ಏನಂತ ಹೇಳಿದ್ರೆ ಸೇಫ್ಟಿ. ಬಿಕಾಸ್ ಇದು ಮೇಲ್ಗಡೆ ಇರೋದ್ರಿಂದ, ಟೆರೆಸ್ ಅಲ್ಲಿ ಇರೋದ್ರಿಂದ ಸೇಫ್ಟಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಸೇಫ್ಟಿಗೆ ಮತ್ತೆ ನ್ಯಾಚುರಲ್ ಏರ್ ವೆಂಟಿಲೇಷನ್ ಎಲ್ಲದಕ್ಕೂ ಯೂಸ್ ಆಗಲಿ ಅಂತಾನೆ MS ಟ್ಯೂಬ್ಸ್ ನ ಯೂಸ್ ಮಾಡಿ ನಾವು ಈ ತರ ಒಂದು ಪರ್ಗೋಲಾ ಮಾಡಿದೀವಿ. ಇದ್ರ ನಂತರ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ, ನಮ್ದು ಶೀಟ್ ಎಲ್ಲಾದ್ರೂ ಕಾಣಿಸ್ತಿದ್ಯಾ ನಿಮಗೆ? ಯಾವುದೇ ರೀತಿಯ ಶೀಟ್ ಕಾಣಿಸ್ತಾ ಇಲ್ಲ, ಒಂದು ಎಲಿಗೆಂಟ್ ಲುಕ್ ಕಾಣಿಸ್ತಾ ಇದೆ. ಸೊ ನಾವೇನ್ ಮಾಡಿದೀವಿ ಇದಕ್ಕೆ ಅಂತ ಹೇಳಿದ್ರೆ, ಶೀಟ್ ಕಾಣಬಾರ್ದು, ನಮ್ಮ ಎಲಿವೇಶನ್ ಯಾವುದೇ ರೀತಿಯ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಕೊಂಡು ನಾವು 30 ಡಿಗ್ರಿ ಇನ್ವರ್ಟೆಡ್ ಸ್ಲೋಪ್ ಕೊಟ್ಬಿಟ್ಟು ಈ ಒಂದು ಎಲಿವೇಶನ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಇದೇ ಈ ಮನೆಗೆ ಹೈಲೈಟ್. ನೀವು ಹೊರಗಡೆಯಿಂದ ನೋಡಿದಾಗ ಏನಾಗುತ್ತೆ, ಈ ಒಂದು ಮನೆ ತುಂಬಾ ಒಂದು ಬ್ರಾಡ್ ಆಗಿ ಕಾಣಿಸುತ್ತೆ. ನೀವು ನಂಬಲಿಕ್ಕೆ ಸಾಧ್ಯ ಆಗಲ್ಲ, 60-40 ಸೈಟ್ ಅಲ್ಲಿ ಕಟ್ಟಿರೋ ಮನೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ನಂಬೋಕ್ಕಾಗಲ್ಲ. ಸೊ ಇದರ ಮೇನ್ ಹೈಲೈಟ್ ಬಂದ್ಬಿಟ್ಟು ಈ ಒಂದು ಎಲಿವೇಶನ್ಗೆ ನಾವು ಕೊಟ್ಟಿರ್ತಕ್ಕಂತಹ ಇನ್ವರ್ಟೆಡ್ ಸ್ಲೋಪ್. ಸೊ ಅಲ್ಲಿಂದ ನೀವು ಕೆಳಗಡೆ ನೋಡ್ತಾ ಇದ್ದೀರಾ ಅಲ್ವಾ, ನೋಡಿದ್ರೆ ಈ ತರ ಒಂದು ನಿಮಗೆ ವ್ಯೂ ಕಾಣುತ್ತೆ. ಸೊ ಇದರ ಕಂಪ್ಲೀಟ್ ಲುಕ್ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ನಾನಿವಾಗ ಹೇಳಿದ್ದು ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹೋಮ್ ಟೂರ್ ಮಾಡ್ಕೊಂಡು ಬಂದಮೇಲೆ ಈ ಮನೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ನಾನು ಮೇಲ್ಗಡೆ ಟೆರೆಸ್ಗೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ನಾವು ಇನ್ವರ್ಟೆಡ್ ಸ್ಲೋಪ್ ಕೊಟ್ಬಿಟ್ಟು ಎಲಿವೇಶನ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು. ಇದೇ ಅದು ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿಸ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಇದೇನೆ. ಈ ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ನಾವು ಕ್ಲೈಂಟ್ಗೆ ಕೊಟ್ಟಿದ್ದೀವಿ. ಕ್ಲೈಂಟ್ ಕೂಡ ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ. ನಿಮ್ಮ ಡ್ರೀಮ್ ಹೋಮ್ನ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ಪೇಷಿಯೋ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.